ಕರ್ನಾಟಕ ಬಿಜೆಪಿಯ ಇಬ್ಬರು ಮಾಜಿ ಸಿಎಂಗಳಿಗೆ ನಿರಾಸೆಯಾಗಿದೆ. ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಇಬ್ಬರಿಗೂ ಇನ್ನೂ ಕರೆ ಬಂದಿಲ್ಲ. ಮೋದಿ ಸಂಪುಟಕ್ಕೆ ಸೇರುವ ನಿರೀಕ್ಷೆಯಲ್ಲಿದ್ರು ಬೊಮ್ಮಾಯಿ ಮತ್ತು ಶೆಟ್ಟರ್. ಇಬ್ಬರೂ ಕೂಡ ಮಾಜಿ ಮುಖ್ಯಮಂತ್ರಿಗಳು. ಶಾಸಕರಾಗಿದ್ದಂತಹ ಬೊಮ್ಮಾಯಿಯವರು ಅದನ್ನ ಬಿಟ್ಟು ಸಂಸದ ಸ್ಥಾನಕ್ಕೆ ಅಂತ ಹೇಳಿ ನಿಂತು ಗೆದ್ದು ಬೀಗಿದ್ದಾರೆ. ಆದ್ರೆ ಮಂತ್ರಿಗಿರಿ ಸಿಗುತ್ತಾ, ಮೋದಿ ಸಂಪುಟಕ್ಕೆ ಸೇರ್ಪಡೆಯಾಗ್ತಾರಾ ಅಂತಂದ್ರೆ ಇನ್ನೂ ಕೂಡ ಕರೆ ಬಂದಿಲ್ಲ. ಹೀಗಾಗಿ ಕರ್ನಾಟಕ ಬಿಜೆಪಿಯ ಇಬ್ಬರು ಮಾಜಿ ಸಿಎಂಗಳಿಗೆ ನಿರಾಸೆ. ಪಕ್ಷ ಬಿಟ್ಟು ಹೋದವರು ವಾಪಸ್ ಪಕ್ಷಕ್ಕೆ ಬಂದು ಬೆಳಗಾವಿಯಿಂದ ಈಗ ಬಿಜೆಪಿಯ ಸಂಸದರಾಗಿದ್ದಾರೆ ಜಗದೀಶ್ ಶೆಟ್ಟರ್. ಅದೇ ಖುಷಿಯಲ್ಲಿ ಮತ್ತಷ್ಟು ಖುಷಿ ಹೆಚ್ಚಳವಾಗುವಂತೆ ಮೋದಿ ಸಂಪುಟಕ್ಕೆ ಸೇರ್ಪಡೆಯಾಗ್ತಾರಾ ಎನ್ನುವ ನಿರೀಕ್ಷೆ. ಆದರೆ ಇನ್ನೂ ಕೂಡ ಶೆಟ್ಟರ್ಗೆ ಕರೆ ಬಂದಿಲ್ಲ. ಕರ್ನಾಟಕದಿಂದ ಎಷ್ಟು ಸಂಸದರಿಗೆ ಅವಕಾಶ, ಯಾವ್ಯಾವ ಖಾತೆ ಎನ್ನುವ ಕುತೂಹಲದ ನಡುವೆ ಆಕಾಂಕ್ಷಿಗಳಲ್ಲೀಗ ತಳಮಳ. ಕರೆ ಬಾರದ ಹಿನ್ನೆಲೆ ನಿರಾಸೆಯಾಗಿದೆ ಕರ್ನಾಟಕದ ಬಿಜೆಪಿಯ ಇಬ್ಬರು ಮಾಜಿ ಸಿಎಂಗಳಿಗೆ. ಜಗದೀಶ್ ಶೆಟ್ಟರ್ ಮತ್ತು ಬಸವರಾಜ ಬೊಮ್ಮಾಯಿ ಅವರಿಗೆ ಇನ್ನೂ ಕರೆ ಬಂದಿಲ್ಲ. ಶೋಭಾ ಕರಂದ್ಲಾಜೆ ಅವರಿಗೆ ಕರೆ ಬಂದಿರುವ ಮಾಹಿತಿ ಲಭಿಸ್ತಾ ಇದೆ. ಕುಮಾರಸ್ವಾಮಿ ಅವರಿಗೆ ಕರೆ ಬಂದಿದೆ. ಪ್ರಹ್ಲಾದ್ ಜೋಶಿ ಪ್ರಧಾನಿ ಮನೆಗೆ ತೆರಳುತ್ತಾ ಇದ್ದಾರೆ ಎನ್ನುವ ಮಾಹಿತಿ. ಹಾಗಿದ್ರೆ ಎಷ್ಟು ಮಂದಿಗೆ ಯಾರ್ಯಾರಿಗೆ ಅವಕಾಶ? ಜೋಶಿ ಕರಂದ್ಲಾಜೆಗೆ ಅವಕಾಶ ಸಿಕ್ಕರೆ ಮಾಜಿ ಸಿಎಂಗಳಿಗೆ ಈ ಬಾರಿ ಮೋದಿ 3.0 ನಲ್ಲಿ ಮೋದಿ ಸಂಪುಟದಲ್ಲಿ ಅವಕಾಶ ಇಲ್ವಾ? ನಿರೀಕ್ಷೆಯಲ್ಲಿದ್ರು, ಮೋದಿ ಸಂಪುಟಕ್ಕೆ ಸೇರುವಂತಹ ಆಶಯದಲ್ಲಿದ್ರು ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.